ಸಂತೋಷ್ ಲಾಡ್ ವಿರುದ್ಧ ಗಣಿಯಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ಸನ್ನದ್ಧವಾಗಿದೆ. ಹಳೆ ಕೇಸನ್ನ ರಿಓಪನ್ ಮಾಡ್ತಾ ಇದೆ ಕೇಂದ್ರ ಸರ್ಕಾರ. ಈಗ ಬಳ್ಳಾರಿ, ಬೇಲಿಕೇರಿ, ಧಾರವಾಡ, ಉತ್ತರ ಕನ್ನಡದ ಗಣಿ ಹಗರಣದ ಕೇಸನ್ನ ರಿಓಪನ್ ಮಾಡೋದು ವಿಚಾರವಾಗಿ ಈಗ ಕೇಂದ್ರ ಸರ್ಕಾರ ಮುಂದಾಗಿದೆ. ಗಣಿಯಸ್ತ್ರ ಬಳಸಿ ಲಾಡ್ ವಿರುದ್ಧ ಹೋರಾಟಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರುವಂತದ್ದು. ಪ್ರಮುಖವಾಗಿ ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರು, ಡಿಕೆ ಶಿವಕುಮಾರ್ ಅವರು, ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರು, ಎಂಬಿ ಪಾಟೀಲ್, ಪ್ರಿಯಾಂಕ್ ಖರ್ಗೆ, ಮತ್ತೊಂದು ಕಡೆ ಸಂತೋಷ್ ಲಾಡ್ ಇವರನ್ನ ಟಾರ್ಗೆಟ್ ಮಾಡಿ ಈಗ ಪ್ರಮುಖವಾಗಿ ಮತ್ತೊಂದು ಅಸ್ತ್ರ ಪ್ರಯೋಗ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ಬಿಜೆಪಿ ಹಿಟ್ ಲಿಸ್ಟ್ ನಲ್ಲಿರುವಂತಹ ಈ 6 ಸಚಿವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಡಿಕೆ ಶಿವಕುಮಾರ್ ಅವರ ಆದಾಯ ಮೀರಿ ಆಸ್ತಿ ಗಳಿಕೆ, ಮತ್ತೊಂದು ಕಡೆ ಪ್ರಿಯಾಂಕ್ ಖರ್ಗೆ ಅವರ ಸಿಎಸ್ಐಟ್ ವಿಚಾರ, ಮತ್ತೊಂದು ಕಡೆ ಎಂಬಿ ಪಾಟೀಲ್ ಅವರ ಭೂ ಹಗರಣ, ಇನ್ನ ದಿನೇಶ್ ಗುಂಡೂರಾವ್ ಅವರ ವಿಚಾರವಾಗಿ ಬರೋದಾದ್ರೆ ಆರೋಗ್ಯ ಇಲಾಖೆಯಲ್ಲಿ ಅಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಇನ್ನ ಸಂತೋಷ್ ಲಾಡ್ ಅವರ ವಿಚಾರದಲ್ಲಿ ಪ್ರಮುಖವಾಗಿ ಗಣಿ ಅಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ಈಗ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ. ನೀವೇನ್ರಿ ನಮ್ಮ ಹಗರಣಗಳನ್ನ ತೆರೆಸೋದು, ನಾವ್ ಈಗ ನಿಮ್ಗೆ ಕೊಡ್ತೀವಿ ಅನ್ನುವ ರೀತಿಯಲ್ಲಿ ಬಿಜೆಪಿ ಹಿಟ್ ಲಿಸ್ಟ್ ನಲ್ಲಿ ಕೆಲವೊಂದಿಷ್ಟು ಪ್ರಮುಖ ನಾಯಕರು. ಒಂದು, ರಾಜ್ಯಪಾಲರಿಗೆ ನಾವು ಕೇಳ್ಕೊಂಡಿದ್ದೀವಿ, ಬಿಜೆಪಿ ಪಕ್ಷದ ನಿರಾಣಿ ಆಗಿರ್ಬೋದು, ಜನಾರ್ದನ್ ರೆಡ್ಡಿ ಆಗಿರ್ಬೋದು, ಶಶಿಕಲಾ ಜೊಲ್ಲೆ ಆಗಿರ್ಬೋದು, ಕುಮಾರಸ್ವಾಮಿ ಆಗಿರ್ಬೋದು, ಇವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ ಮೂವ್ ಮಾಡಿ ಅಂತ ಸುಮಾರು 10-11 ತಿಂಗಳಿಂದ ಅದೇ ರೀತಿಯಾಗಿ ಪೆಂಡಿಂಗ್ ಇದೆ. ಯಾಕೆ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ರಾಜ್ಯಪಾಲರು ಅನ್ನುವಂತಹ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಆದರೆ ರಾಜ್ಯಪಾಲರು ಏಕಪಕ್ಷೀಯವಾಗಿ ಇಲ್ಲಿ ಕೆಲಸವನ್ನ ಮಾಡ್ತಿದ್ದಾರೆ ಅನ್ನುವಂತ ಆರೋಪವನ್ನ ಕೂಡ ಕಾಂಗ್ರೆಸ್ ನಾಯಕರು ಮಾಡ್ಕೊ ಬಂದಿರುವಂತದ್ದು. ಕೇಂದ್ರ ಸರ್ಕಾರದ ಮಾತನ್ನ ಮಾತ್ರ ರಾಜ್ಯಪಾಲರು ಕೇಳ್ತಿದ್ದಾರೆ, ರಾಜ್ಯಪಾಲರ ಪಾತ್ರವನ್ನ ಮೀರಿದ್ದಾರೆ. ರಾಜ್ಯಪಾಲರ ಆದೇಶ ಸರಿ ಇಲ್ಲ, ಇಲ್ಲಿ ಅಧಿಕಾರದಲ್ಲಿ ನಾವಿರ್ಬೋದು, ಆಡಳಿತವನ್ನು ನಿರ್ವಹಿಸ್ತಾ ಇರ್ಬೋದು, ಆದರೆ ರಾಜ್ಯಪಾಲರು ಸರ್ಕಾರದ ಪರವಾಗಿ ಯಾವುದೇ ರೀತಿ ಸೂಚನೆ ಕೊಡ್ತಾ ಇಲ್ಲ. ರಾಜ್ಯಪಾಲರು ಇರುವಂತದ್ದು ಇಲ್ಲಿ ತಪ್ಪಾದ್ರೆ, ಭ್ರಷ್ಟಾಚಾರ ಆದ್ರೆ ಅದರ ನಿಯಂತ್ರಣದ ವಿಚಾರವಾಗಿ ಒಂದು ಗಮನ ಹರಿಸಬೇಕು. ಆದರೆ ಬಿಜೆಪಿ ಪಕ್ಷದ ಪ್ರಾಸಿಕ್ಯೂಷನ್ ವಿಚಾರವಾಗಿ ಇಲ್ಲಿ ತಲೆ ಕೆಡಿಸ್ಕೊಳ್ತಿಲ್ಲ. ಕಾಂಗ್ರೆಸ್ ಪಕ್ಷದ ಆ ಒಂದು ಕೆಲವೊಂದಿಷ್ಟು ವಿಚಾರವಾಗಿ ಪ್ರಾಸಿಕ್ಯೂಷನ್ ಮೂವ್ ಮಾಡುವ ವಿಚಾರವಾಗಿ ತರಾತುರಿಯಲ್ಲಿ ನಿರ್ಧಾರ 10-11 ತಿಂಗಳಿಂದ ಪೆಂಡಿಂಗ್ ಇರುವಂತಹ ವಿಚಾರವಾಗಿ ರಾಜ್ಯಪಾಲರು ಗಮನ ಹರಿಸ್ತಿಲ್ಲ. 3-4 ದಿನದಲ್ಲಿ ಬಂದಂತಹ ಕೆಲವೊಂದಿಷ್ಟು ವಿಚಾರವಾಗಿ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಕೂಡ ಮಾಹಿತಿಯನ್ನ ಸಂಗ್ರಹ ಮಾಡಿದೆ. ಸಡನ್ಲಿ ತರಾತುರಿಯಲ್ಲಿ ಇದ್ದಕ್ಕಿದ್ದಾಗೆ ಪ್ರಾಸಿಕ್ಯೂಷನ್ ಮೂವ್ ಮಾಡ್ತಾರೆ ಅನ್ನುವ ವಿಚಾರವಾಗಿ ಒಂದು ಕಡೆ ಇಲ್ಲಿ ಆರೋಪವನ್ನ ಮಾಡ್ತಾ ಇರುವಂತದ್ದು ಕಾಂಗ್ರೆಸ್ ನಾಯಕರು. ನೀವೇನಾದ್ರೂ ಆರೋಪ ಮಾಡ್ಕೊಳ್ಳಿ, ಆದರೆ ಎಲ್ಲೋ ಒಂದು ಕಡೆ ನಾವು ಯಾವುದೇ ಕಾರಣಕ್ಕೂ ನಿಮ್ಮನ್ನ ಬಿಡಲ್ಲ ಅಂತ ಈಗ ಹಿಟ್ ಲೀಸ್ಟ್ ನಲ್ಲಿ ಕೆಲವೊಂದಿಷ್ಟು ಜನರನ್ನ ಇಟ್ಕೊಂಡಿದ್ದಾರೆ. ಅದು ಕೂಡ 6 ಘಟಾನುಘಟಿ ಸಚಿವರು. ನಾನು ಬಂಡೆ, ನನ್ನ ಅಲ್ಗಾಡಿಸೋದಕ್ಕೆ ಸಾಧ್ಯವೇ ಇಲ್ಲ, ಹೇಗಿರ್ತೀನೋ ಹಾಗೆ ಇರ್ತೀನಿ, ಛಿದ್ರ ಮಾಡೋದಕ್ಕಂತೂ ನಿಮ್ ಕೈಲಿ ಸಾಧ್ಯವೇ ಇಲ್ಲ ಅಂತ ಒಂದು ಕಡೆ ಗಟ್ಟಿಯಾಗಿ ಕುಳಿತು ಬಿಟ್ಟಿದ್ದಾರೆ ಡಿಸಿಎಂ ಸ್ಥಾನದಲ್ಲಿ. ಅದರ ಜೊತೆಗೆ ಸಿಎಂ ಆಕಾಂಕ್ಷಿಗಳು ಕೂಡ ಒಂದು ಸಿಎಂಗೆ ಕಲ್ಲು ಹೊಡೆದಿದ್ದಾರೆ. ಇನ್ನ ಡಿಸಿಎಂ ಬಿಡ್ತಾರ? ಡಿಸಿಎಂಗೆ ಆದಾಯ ಮೀರಿ ಆಸ್ತಿ ಗಳಿಕೆ ವಿಚಾರವಾಗಿ ಮತ್ತಷ್ಟು ಪೆಟ್ ಕೊಡೋದಕ್ಕೆ ಈಗಲೇ ಸಂಕಷ್ಟದಲ್ಲಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಮತ್ತಷ್ಟು ಪೆಟ್ ಕೊಡೋದಕ್ಕೆ ಮುಂದಾಗಿರುವಂತದ್ದು. ಅದಾದ ನಂತರವಾಗಿ ಪ್ರಿಯಾಂಕ್ ಖರ್ಗೆ ಅವರ ವಿಚಾರವಾಗಿ ಎಐಸಿಸಿ ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಹೈಕಮಾಂಡ್ ಸ್ಥಾನದಲ್ಲಿದ್ದಾರೆ. ಆದರೆ ಇಲ್ಲಿ ಕೊಳ್ಳೆ ಹೊಡೆದಿರುವಂತ ಆಸ್ತಿ ಮಾತ್ರ 100 ಕೋಟಿ, 5 ಎಕರೆ SC ST ಗಳಿಗೆ ಮೀಸಲಾಗಿರುವಂತದ್ದು. ಕೆಳ ಹಂತದ ಬಡವರಿಗೆ ಆ ಒಂದು ಜಮೀನನ್ನ ಹಂಚಬೇಕು, ಟ್ರಸ್ಟ್ಗೆ ಇದನ್ನ ಹಂಚಿಕೆ ಮಾಡಲಾಗಿದೆ ಅನ್ನುವ ವಿಚಾರವಾಗಿ ಈಗಾಗಲೇ ರಾಜಭವನದ ಕದ ತಟ್ಟಿದ್ದಾರೆ. ರಾಜ್ಯಪಾಲರಿಗೆ ದಾಖಲೆ ಸಮೇತ ದೂರನ್ನ ಕೊಟ್ಟಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಕೂಡ ವರದಿಯನ್ನ ಕೇಳಿದ್ದಾರೆ. ಅದಾದ ನಂತರವಾಗಿ ದಿನೇಶ್ ಗುಂಡೂರಾವ್ ಅವರ ವಿಚಾರವಾಗಿ ಗಾಳ ಹಾಕಿದ್ದಾರೆ. ಯಾಕಂದ್ರೆ ಮೀನ್ ಸಿಕ್ಕಾಕೊಳ್ಳೋದಕ್ಕೆ ಈಗಾಗಲೇ ಅದಕ್ಕೆ ಫುಡ್ ಕೊಡ್ಬೇಕಲ್ಲ, ಆ ರೀತಿಯಾಗಿ ಕೆಲವೊಂದಿಷ್ಟು ಅಕ್ರಮಗಳ ವಿಚಾರವನ್ನ ರೆಡಿ ಮಾಡ್ಕೊಳ್ತಿದ್ದಾರೆ ಬಿಜೆಪಿ. ಯಾವಾಗ ಅದನ್ನ ಬ್ಲಾಸ್ಟ್ ಮಾಡ್ತಾರೋ ಗೊತ್ತಿಲ್ಲ, ಆದ್ರೆ ರೆಡಿ ಇರಬೇಕಾಗಿದೆ ದಿನೇಶ್ ಗುಂಡೂರಾವ್ ಅವರು ಇಲ್ಲಿ ಅಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇನ್ನ ಸಂತೋಷ್ ಲಾಡ್ ಅವರು ಬಹಳ ಅವರ ವಾಕ್ಚಾತುರ್ಯವನ್ನ ಗಮನಿಸ್ತಾ ಇದ್ರೆ, ಸ್ವಲ್ಪವೂ ಕೂಡ ಭ್ರಷ್ಟಾಚಾರ ಮಾಡಿಲ್ಲ, ಸರ್ಕಾರಕ್ಕೆ ಅದ್ರ ಜೊತೆಗೆ ಪಕ್ಷಕ್ಕೆ ನಿಯತ್ತಾಗಿ ದುಡಿತಾ ಇರುವಂತಹ ನಾಯಕ ಅಂತ ಅಂದ್ಕೊಳ್ಬಹುದು. ಆದ್ರೆ ಗಣಿ ಅಸ್ತ್ರವನ್ನ ಪ್ರಯೋಗ ಮಾಡಿ ಸಂತೋಷ್ ಲಾಡ್ ಅವರ ವಿಚಾರವನ್ನ ಹೊರತರೋ
ತರೋದಕ್ಕೆ ಬಿಜೆಪಿ ನಾಯಕರು ಇಲ್ಲಿ ಪ್ರಯತ್ನವನ್ನ ಪಡ್ತಿರುವಂತದ್ದು. ಇನ್ನ MB ಪಾಟೀಲ್ ಭೂ ಅಸ್ತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ MB ಪಾಟೀಲ್ ವಿರುದ್ಧ ಕೂಡ ಹೋರಾಟವನ್ನ ರೂಪಿಸೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಸದ್ಯದ ಮಟ್ಟಿಗೆ ಇದು ಎಷ್ಟು ಮಟ್ಟಿಗೆ ಫಲಿಸುತ್ತೋ ಗೊತ್ತಿಲ್ಲ. ಆದರೆ ಬಿಜೆಪಿ ನಾಯಕರಂತೂ ನಾವ್ ಯಾವುದೇ ಕಾರಣಕ್ಕೂ ನಿಮ್ಮ ವಿಚಾರದಲ್ಲಿ ಹಿಂದೆ ಸರಿಯೋ ಮಾತಿಲ್ಲ. ಮೂಡಾ ವಿಚಾರವಾಗಿ ಪಾದಯಾತ್ರೆಯನ್ನ ಮಾಡಿದ್ವಿ ಬೆಂಗಳೂರು ಟು ಮೈಸೂರು. ಅದಾದ ನಂತರವಾಗಿ ಇದೇ ನಮಗೆ ದೊಡ್ಡ ಮಟ್ಟದ ಹೋರಾಟ ಅಲ್ಲ, ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಬಲ ಪ್ರದರ್ಶನವನ್ನ ಮಾಡ್ತೀವಿ ಅಂತ JDS ಹಾಗೆ ಬಿಜೆಪಿ ನಾಯಕರು ಪ್ರಮುಖವಾಗಿ ಇಲ್ಲಿ ಸಿಡಿದೆದ್ದು ನಿಂತಿದ್ದಾರೆ. ಸೊ ಒಂದು ಕಡೆ ಹಂತ ಹಂತವಾಗಿ ನಾವೇನು ಭ್ರಷ್ಟಾಚಾರ ಮಾಡಿಲ್ಲ, ನಾವೆಲ್ಲರೂ ಕೂಡ ನಿಯತ್ತಾಗಿ ಕೆಲಸ ಮಾಡ್ತಿದ್ದೀವಿ, ಜನರಿಗೋಸ್ಕರ ಕೆಲಸ ಮಾಡ್ತಿದ್ದೀವಿ ಅಂತ ಹೇಳ್ಬಿಟ್ಟು ಇರುವಂತ ಸಚಿವರುಗಳೇ ಅಲರ್ಟ್ ಆಗಿ ನಿಮ್ಮ ಅಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಲ್ಲ ನಾಳೆ ಬಿಜೆಪಿ ಯಾರ್ ಬುಡಕ್ ಕೈ ಹಾಕುತ್ತೋ ಗೊತ್ತಿಲ್ಲ. ಆದರೆ ಘಟಾನುಘಟಿ ನಾಯಕರ ತಲೆದಂಡಕ್ಕೆ ಈಗ ಪಡತಟ್ಟು ನಿಂತಿರುವ